Yes, dear students, exercise 4.2 quadratic equations. Question number 3. Find two numbers whose sum is 27 and product is 182. Yes, ಅಭ್ಯಾಸ 4.2 ವರ್ಗ ಸಮೀಕರಣಗಳು ಪಾಠದಲ್ಲಿರೋ ಮೂರನೇ ಪ್ರಶ್ನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ ಫೈಂಡ್ ಟೂ ನಂಬರ್ಸ್, ಎರಡು ನಂಬರ್ನ ಕಂಡುಹಿಡಿಯಿರಿ. ಫೈಂಡ್ ಟೂ ನಂಬರ್ಸ್ whose sum is 27 and product is 182. ನಮ್ಮ ಹತ್ರ ಎರಡು ಸಂಖ್ಯೆಗಳಿದಾವೆ, ಅವುಗಳನ್ನು ಕೂಡಿಸಿದ್ರೆ ಸಮ್ ಅಂದರೆ ಕೂಡಿಸೋದು, ಅವುಗಳನ್ನು ಕೂಡಿಸಿದ್ರೆ 27 ಬರುತ್ತೆ. ಅದೇ ನಂಬರ್ನ ಗುಣಾಕಾರ ಮಾಡಿದರೆ 182 ಬರುತ್ತೆ. ಹಾಗಾದ್ರೆ ಆ ನಂಬರ್ ಯಾವುವು ಕಂಡುಹಿಡಿಯಿರಿ. ಫೈಂಡ್ ಟೂ ನಂಬರ್ಸ್. ಸೊ ಫೈಂಡ್ ದೋಸ್ ಟೂ ನಂಬರ್ಸ್. ಓಕೆ, ಎಸ್. ಕ್ವಶನ್ ಇಸ್ ವೆರಿ ಸಿಂಪಲ್, ತುಂಬ ಸಿಂಪಲ್ ಇದೆ ನೋಡಿ. ನಮ್ಮ ಹತ್ರ ಒಂದು ನಂಬರ್ ಇದೆ, ನಮ್ಮ ಹತ್ರ ಟೋಟಲ್ ಎಷ್ಟು ನಂಬರ್ ಇದಾವೆ? 2 ನಂಬರ್ ಇದಾವೆ. ಅವು ಯಾವ ಅಂತ ಗೊತ್ತಿಲ್ಲ. ಸೊ ಏನು ಅನ್ಕೋಬೇಕಂತಾರೆ, ಒಂದೇ ನಂಬರ್ ಎಕ್ಸ್ ಅನ್ಕೋಬೇಕು, ಇನ್ನೊಂದು ನಂಬರು ವೈ ಅನ್ಕೋಬೇಕು. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವೆರಡನ್ನ ಗುಣಾಕಾರ ಮಾಡಿದರೆ 182 ಬರುತ್ತೆ, ಕೂಡಿಸಿದ್ರೆ 27 ಬರುತ್ತೆ. ಎಕ್ಸ್ ಪ್ಲಸ್ ವೈ ಕೂಡಿಸಿದ್ರೆ 27 ಬರುತ್ತೆ, ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? ಎಸ್, 182 ಬರುತ್ತೆ. ಹಾಗಾದರೆ ಎಕ್ಸ್ ಅಂತಂದರೆ ಎಷ್ಟು? ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಮತ್ತು ವೈ ವ್ಯಾಲ್ಯೂ ಎಷ್ಟು? ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತುಂಬ ಸಿಂಪಲ್ ಇದೆ. ಎಸ್, ಸೊ ಏನು ಮಾಡಬೇಕಂತಂದರೆ ಎಸ್, ಲೆಟ್ ಒನ್ ನಂಬರ್ ಬಿ. ಹಾಗಾದರೆ ಒಂದು ನಂಬರ್ನ ಏನು ಅನ್ಕೊಳ್ಳೋಣ ನಾವು? ಎಕ್ಸ್ ಅನ್ಕೊಳ್ಳೋಣ. ಓಕೆ, ಎಸ್, ಲೆಟ್ ಒನ್ ನಂಬರ್ ಬಿ ಎಕ್ಸ್. ಲೆಟ್ ಒನ್ ನಂಬರ್, ಒಂದೇ ನಂಬರ್ ಏನಾಗಿರಲಿ? ಎಕ್ಸ್ ಆಗಿರಲಿ. ಲೆಟ್ ಒನ್ ನಂಬರ್ ಬಿ ಎಕ್ಸ್. ಇಲ್ಲಿ ನೋಡಿ, ಮೊದಲ ನಂಬರ್ನ ಏನಂತ ತಗೊಳ್ಳೋಣ ನಾವು? ಎಕ್ಸ್ ಅಂತ ತಗೊಳ್ಳೋಣ. ಆಗ ನೆಕ್ಸ್ಟ್ ಇದು ಎಕ್ಸ್ ಆಯ್ತಂತಂದ್ರೆ ದೆನ್ ಆ ನಂತರ ಲೆಟ್ ಒನ್ ನಂಬರ್ ಬಿ ಎಕ್ಸ್ ಕಾಮಾ ದೆನ್ ನೆಕ್ಸ್ಟ್ ನಂತರ ಇನ್ನೊಂದು ನಂಬರ್ ಏನಾಗುತ್ತೆ ಹೇಳಿ ನೋಡೋಣ. ಇನ್ನೊಂದು ನಂಬರ್ ಏನಾಗುತ್ತೆ ಅಂದರೆ ಎಕ್ಸ್ ನೋಡಿ, ಇಲ್ಲಿ ವೈ ಇದೆಯಲ್ವಾ, ವೈ ಇಲ್ಲೇ ಇರಲಿ, 27 ರೈಟ್ ಸೈಡಲ್ಲಿ ಇರಲಿ. ಪ್ಲಸ್ ಎಕ್ಸ್ ಈ ಕಡೆ ಬಂತಂದ್ರೆ ಏನಾಗುತ್ತೆ? ಮೈನಸ್ ಎಕ್ಸ್ ಆಗುತ್ತೆ. ಎಸ್, ನೋಡಿ ಇದೇ ಈಕ್ವೇಷನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಹೇಳಿ ನೋಡೋಣ. ವೈ ಎಲ್ಲಿದೆ ಅಲ್ಲೇ ಬರಿತಿದ್ದೀನಿ, 27 ಎಲ್ಲಿದೆ ಅಲ್ಲೇ ಬರ್ತಾ ಇದ್ದೀನಿ. ಪ್ಲಸ್ ಎಕ್ಸ್, ಇಫ್ ಐ ಟೇಕ್ ರೈಟ್ ಸೈಡ್ ಇಟ್ ಬಿಕಮ್ಸ್ ಮೈನಸ್ ಎಕ್ಸ್. ಐಡಿಯಾ ಬಂತಾ? ಹಾಗಾದರೆ ವೈ ಅಂದರೆ ಏನು ಬರುತ್ತೆ ಹೇಳಿ ನೋಡೋಣ? 27 ಮೈನಸ್ ಎಕ್ಸ್ ಬರುತ್ತೆ. ವೈ ಮೀನ್ಸ್ 27 ಮೈನಸ್ ಎಕ್ಸ್. ಹಾಗಾದರೆ ಲೆಟ್ ಒನ್ ನಂಬರ್ ಬಿ ಎಕ್ಸ್, ದೆನ್ ಎಸ್ ಅದರ್ ನಂಬರ್, ಇನ್ನೊಂದು ನಂಬರ್ ಏನಾಗುತ್ತೆ ಅಂತಂದರೆ ಇಲ್ಲಿದೆ ನೋಡಿ, ಇನ್ನೊಂದು ನಂಬರ್ ಏನಾಗುತ್ತೆ? 27 ಮೈನಸ್ ಎಕ್ಸ್ ಆಗುತ್ತೆ. ಅದರ್ ನಂಬರ್ ಬಿ 27 ಮೈನಸ್ ಎಕ್ಸ್. ಓಕೆ, ಒಂದು ನಂಬರು ಎಕ್ಸ್ ಆಗುತ್ತೆ, ಇನ್ನೊಂದು ನಂಬರು 27 ಮೈನಸ್ ಎಕ್ಸ್ ಆಗುತ್ತೆ. ಯಾಕಾಗುತ್ತೆ ಅಂತ ಇಲ್ಲಿ ಹೇಳಿದ್ದೀನಿ. ಓಕೆನಾ? ಈಗ ಅವ್ರೇನು ಹೇಳ್ತಿದ್ದಾರೆ? ಅಕಾರ್ಡಿಂಗ್ ಟು ದ ಕ್ವಶನ್, ಪ್ರಶ್ನೆ ಪ್ರಕಾರ ದ ಪ್ರಾಡಕ್ಟ್ ಈಸ್ 182. ಅಕಾರ್ಡಿಂಗ್ ಟು ದಿ ಕ್ವಶನ್, ಪ್ರಶ್ನೆಯ ಪ್ರಕಾರ, ಅಕಾರ್ಡಿಂಗ್ ಟು ಕ್ವಶನ್, ಪ್ರಶ್ನೆ ಪ್ರಕಾರ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಅಕಾರ್ಡಿಂಗ್ ಟು ಕ್ವಶನ್ ದ ಪ್ರಾಡಕ್ಟ್ ಈಸ್ 182. ಅವುಗಳನ್ನು ಗುಣಾಕಾರ ಮಾಡಿದರೆ ಗುಣಲಬ್ಧ 182 ಬರುತ್ತಂತೆ. ದ ಪ್ರಾಡಕ್ಟ್ ಈಸ್ 182 ಅಂತಂದರೆ ಈ ನಂಬರ್, ಈ ಫಸ್ಟ್ ನಂಬರ್ ಎಕ್ಸು ಮತ್ತು ಇನ್ನೊಂದು ನಂಬರ್ ಏನು ಹೇಳಿ ನೋಡೋಣ? 27 ಮೈನಸ್ ಎಕ್ಸ್. ಇವುಗಳನ್ನು ಗುಣಿಸ್ಬೇಕು. ಪ್ರಾಡಕ್ಟ್ ಅಂತಂದರೆ ಗುಣಾಕಾರ ಮಾಡಿ, ಗುಣಲಬ್ಧ. ಕನ್ನಡದಲ್ಲಿ ಪ್ರಾಡಕ್ಟ್ ಮೀನ್ಸ್ ಗುಣಲಬ್ಧ. ಸೊ ಎಕ್ಸ್ ಇಂಟು 27 ಮೈನಸ್ ಎಕ್ಸ್, ಇವೆರಡನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತಂತೆ? 182 ಬರುತ್ತಂತೆ. ಎಸ್, ಈ ಥರ ಕೊಟ್ಟಿದ್ದಾರೆ ಅವರು. ಹೀಗೆ ನಾವು ಬಿಡಿಸ್ತಾ ಹೋಗೋಣ. ಗುಣಾಕಾರ ಮಾಡಿ ಎಕ್ಸ್ ಇಂಟು 27 ಇಂಟು ಎಕ್ಸ್ 27x ಪ್ಲಸ್ ಇಂಟು ಮೈನಸ್ ನೋಡಿ, ಎಸ್ ಗುಣಾಕಾರ ಮಾಡಿದ್ವಿ. 27 ಇಂಟು ಎಕ್ಸ್ 27x ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 182. ಹೀಗೇನು ಮಾಡೋಣ ಅಂತಂದರೆ ಇಲ್ಲಿದೆ ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ರೈಟ್ ಸೈಡ್ ತೊಗೊಂಡೋಗೋಣ. ಮೈನಸ್ ಎಕ್ಸ್ ಸ್ಕ್ವೇರ್ ರೈಟ್ ಸೈಡ್ ತೊಗೊಂಡು ಹೋದರೆ, ಬಲಗಡೆ ತೊಗೊಂಡು ಹೋದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದು ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ.
ಇಲ್ಲಿ ಪ್ಲಸ್ 27x ಇದೆ, ಇದನ್ನು ರೈಟ್ ಸೈಡ್ ತೊಗೊಂಡು ಹೋಗೋಣ. -27x. ಸೊ ಆಲ್ರೆಡಿ ರೈಟ್ ಸೈಡ್ we have plus 182, so this 182 as it is equal to 0. Yes, now this is in the form of ax square plus bx plus c equal to 0. Yes, ಇವಾಗ ಇದು ಏನಾಯ್ತು ಅಂತ ಕೇಳಿದ್ರೆ ax square plus bx plus c equal to 0 ರೂಪದಲ್ಲಿದೆ. Yes, so this is in the form of ax square plus bx plus c equal to 0. Solve by factorization method. ಈಗ ನಾವು ಇದನ್ನು ಫ್ಯಾಕ್ಟರೈಸೇಷನ್ ಅಪವರ್ತನ ವಿಧಾನದಿಂದ ಬಿಡಿಸೋಣ. ಅಪವರ್ತನ ವಿಧಾನದಿಂದ, ಓಕೆನಾ? ಹೇಗೆ ಸರ್ ಅಪವರ್ತನ ವಿಧಾನದಿಂದ ಬಿಡಿಸೋದು? ವೆರಿ ಸಿಂಪಲ್. 182 ಇಂಟು ಎಕ್ಸ್, ನೋಡಿ ಇವೆರಡನ್ನು ಗುಣಾಕಾರ ಮಾಡಿ. ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ ಏನಿಲ್ಲ ಅಂತಂದರೆ ಒಂದಿರುತ್ತೆ. ಎಸ್, 182 ಇಂಟು 182 ಎಕ್ಸ್ ಸ್ಕ್ವೇರ್. ಸೊ ಇದನ್ನು ಎರಡು ಭಾಗ ಮಾಡಬೇಕು. ಗುಣಾಕಾರ ಮಾಡಿದರೆ 182 ಬರಬೇಕು. ಅದನ್ನೇ ಕೂಡಿಸಿದ್ರೆ ಅಥವಾ ಕಳೆದ್ರೆ -27 ಬರಬೇಕು. ಅಂತಹ ಸಂಖ್ಯೆಗಳನ್ನು ನಾವು ಇಲ್ಲಿ ಬರಿಬೇಕು. ಎಸ್, ಹೇಳಿ ನೋಡೋಣ ಯಾವ ಸಂಖ್ಯೆಗಳು ಬರ್ತವೆ. ಗೊತ್ತಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ 13 ಇಂಟು 14 13 ಮತ್ತು 14 ಇವೆರಡನ್ನು ಗುಣಾಕಾರ ಮಾಡಿದರೆ ನಿಮಗೆ ಎಸ್ 13 ಇಂಟು 14 ಇವೆರಡನ್ನು ಗುಣಾಕಾರ ಮಾಡಿದರೆ 182 ಬರುತ್ತೆ. ಓಕೆನಾ? ಎಸ್, ಗೊತ್ತಾಗಿಲ್ಲ ಅಂತಂದರೆ ನೀವು 13 ಮತ್ತು 14 ಹೆಂಗೆ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲೊಂದು ಎಕ್ಸ್ ಬರೆಯೋಣ, ಇಲ್ಲೊಂದು ಎಕ್ಸ್ ಬರೆಯೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 13 ಇಂಟು 14 182. ಸರ್ ಹೆಂಗೆ ಬಂತು ಸರ್ 13 ಇಂಟು 14? ಹಿಂಗೆ ಸರ್ ಹೇಳೋದು. ಇಲ್ಲಿದೆ ನೋಡಿ 182. ಇದನ್ನು ನಾವು 2 ಇಂದ ಭಾಗಾಕಾರ ಮಾಡ್ತಾ ಹೋಗ್ಬಿಡೋಣ. ನೋಡಿ 9 18, 2 9 18, 2 1 2. ನೆಕ್ಸ್ಟು ಎಸ್, ಮತ್ತೆ ಯಾವ ನಂಬರ್ ತೊಗೊತೀರಿ? ಈಗ ಎರಡರಲ್ಲೇ ಹೋಗಲ್ಲ ಇದು. ಓಕೆ, ನೆಕ್ಸ್ಟ್ ಯಾವ ತೊಗೊತೀರಿ? 3 ಹೋಗುತ್ತೆ ಚೆಕ್ ಮಾಡಿ. 3 9 ಹೋಗಲ್ಲ. ಹಾಗಾದರೆ ಯಾವ ನಂಬರ್ ತೊಗೊತೀರಾ? ಯೋಚನೆ ಮಾಡಿ ನಾವು ತಗೋಬೇಕು. ಓಕೆನಾ? 13 7 91, 13 ಬಗ್ಗೆ ಹೋಗುತ್ತೆ ನೋಡಿ, 13 7. ಓಕೆ, ಎಸ್. ನೆಕ್ಸ್ಟು 7 1 7. ಇವಾಗ ನೋಡ್ರಿ 7 2s ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ರಿ. 7 2s 14 ಇಂಟು 13 ಈಕ್ವಲ್ ಟು 14 ಇಂಟು 13 ಅಥವಾ 13 ಇಂಟು 14 ಈಕ್ವಲ್ ಟು 182. ಐಡಿಯಾ ಬಂತ? ಎಸ್, ನೋಡ್ರಿ 2 ಮಗ್ಗಿ ತಗೊಂಡೆ, ಆಮೇಲೆ 13 ಮಗ್ಗಿ ತಗೊಂಡೆ. ಓಕೆ, ನೆಕ್ಸ್ಟು 7 ಉಳಿತು, 7 ಮಗ್ಗಿ ತಗೊಂಡೆ. ಈಗ 7 2s 14. ಎಸ್, 13 ಹಂಗೆ ಬರ್ಕೊಂಡೆ. ಗೊತ್ತಾಯ್ತಾ ಹೆಂಗೆ ಬಂತಂತ? 13 14 ಹೆಂಗೆ ಬಂತಂತ ಗೊತ್ತಾಯ್ತಾ? ಎಸ್. ಇವಾಗ ಮುಂದೆ ಹೋಗೋಣ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಎಕ್ಸ್ ಸ್ಕ್ವೇರ್, ಸೊ ದಿಸ್ ಈಸ್ ಎಕ್ಸ್ ಸ್ಕ್ವೇರ್. ಸೊ ರೈಟ್ ಡೌನ್ ಎಕ್ಸ್ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟು -27x ಇದೆ, -27x. ಸೊ ಹಾಗಾದರೆ -27x ಇದ್ದಲ್ಲಿ ಏನು ಬರೆಯೋಣ? -13x -14x ಬರಿಬೋದಾ? ಎಸ್, ಖಂಡಿತ ಬರಿಬೋದು. ಹಾಗಾದರೆ ಬರ್ದ್ಬಿಡೋಣ. ಓಕೆ, -14x ಆಮೇಲೆ -14x. ನೆಕ್ಸ್ಟ್ -13x ನೋಡಿ ಇವೆರಡನ್ನ ಕೂಡಿಸಿದ್ರೆ ಮೈನಸ್ಸು ಮೈನಸ್ಸು ಮೈನಸ್ ಬರುತ್ತೆ. 14 + 13 27x ಪ್ಲಸ್ 182 ಈಕ್ವಲ್ ಟು 0. ಈಗೇನು ಮಾಡೋಣ? ಟೇಕ್ ಎಕ್ಸ್ ಕಾಮನ್. ಎಕ್ಸ್ ಆಚೆ ತಗೊಂಡು ಇಲ್ಲಿ ಎಕ್ಸ್ ಇದೆ ನೋಡಿ, ಇಲ್ಲಿ ಇವೆರಡರಲ್ಲಿ ಟೇಕ್ ಎಕ್ಸ್ ಕಾಮನ್. ಇನ್ ದೀಸ್ ಟು ಟೇಕ್ ಎಕ್ಸ್ ಕಾಮನ್. ಸೊ ಟೇಕ್ ಎಕ್ಸ್ ಕಾಮನ್ ಇಯರ್. ಎಕ್ಸ್ ಆಚೆ ತಗೊಂಡ್ರೆ ಒಂದು ಎಕ್ಸ್ ಉಳಿತೆ. ಎಕ್ಸ್ -14. ಇಲ್ಲಿ -13 ಆಚೆ ತಗೊಳ್ಳೋಣ. ಇಲ್ಲಿ ಏನು ಉಳಿತೆ ಅಂದರೆ ಎಕ್ಸ್ -14 ಉಳಿತೆ. ಹೌದು ಸರ್, ಹೇಗೆ ಸರ್? ನೋಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ಪ್ಲಸ್ ಇಂಟು ಮೈನಸ್ ಮೈನಸ್, 14 ಇಂಟು ಎಕ್ಸ್ 14x, ಮೈನಸ್ ಇಂಟು ಪ್ಲಸ್ ಮೈನಸ್, 13 ಇಂಟು ಎಕ್ಸ್ 13x, ಮೈನಸ್ ಇಂಟು ಮೈನಸ್ ಪ್ಲಸ್, 13 ಇಂಟು 14 182. 13 ಇಂಟು 14 182. ನೆಕ್ಸ್ಟ್
ಇವಾಗ ಏನು ಮಾಡಬೇಕು ಮಾಡೋಣ. ಅಗೇನ್ ಎಕ್ಸ್ ಮೈನಸ್ 14 ಅಗೇನ್ ಎಕ್ಸ್ ಮೈನಸ್ 14 ನೋಡಿ, ಇಲ್ಲಿ ಎಕ್ಸ್ ಮೈನಸ್ 14 ಇದೆ, ಇಲ್ಲಿ ಎಕ್ಸ್ ಮೈನಸ್ 14 ಇದೆ. ಟೇಕ್ ಕಾಮನ್, ಮತ್ತೊಂದು ಸಲ ಸಾಮಾನ್ಯ ತಗೊಳ್ಳೋಣ. ಎಕ್ಸ್ ಮೈನಸ್ 14 2 ಟೈಮ್ಸ್ ಇದೆ. ಎಕ್ಸ್ ಮೈನಸ್ 14 ಆಚೆ ತಗೊಂಡಾಗ ಏನು ಉಳಿತು, ಎಕ್ಸ್ ಮೈನಸ್ 13 ಉಳಿತು. ಎಕ್ಸ್ ಮೈನಸ್ 13 ಈಕ್ವಲ್ ಟು 0. ಈಗ ಎಕ್ಸ್ ಮೈನಸ್ 14 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 13 ಈಕ್ವಲ್ ಟು 0. ಬೋತ್ ಆರ್ ಈಕ್ವಲ್ ಟು 0 ಅಂತಂದರೆ ಸೊ ನಾವೇನಂತ ಬರಿಬೋದು ಅದನ್ನು, ಎಸ್ ಇಟ್ ಇಂಪ್ಲೈಸ್ ಎಕ್ಸ್ ಮೈನಸ್ 14 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 13 ಈಕ್ವಲ್ ಟು 0. ನೆಕ್ಸ್ಟ್ ಎಕ್ಸ್ ಮೈನಸ್ 14 ಈಕ್ವಲ್ ಟು 0 ಇಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ಅದಕ್ಕೆ ಇನ್ನೊಂದ್ಸಲ ಬರೆದೆ. ಎಕ್ಸ್ ಮೈನಸ್ 13 ಈಕ್ವಲ್ ಟು 0. ನಾವು ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಮೈನಸ್ 14 ರೈಟ್ ಸೈಡ್ ತಗೊಂಡು ಹೋದರೆ ಪ್ಲಸ್ 14 ಆರ್ ಎಕ್ಸ್ ಈಕ್ವಲ್ ಟು ಮೈನಸ್ 13 ಬಿಕಮ್ಸ್ ಪ್ಲಸ್ 13. ಹಾಗಾದರೆ ನೋಡಿ, ಎರಡು ವ್ಯಾಲ್ಯೂ ಬರಬೇಕಲ್ವಾ. ಒಂದು ವ್ಯಾಲ್ಯೂ 14 ಬರುತ್ತೆ, ಇನ್ನೊಂದು ವ್ಯಾಲ್ಯೂ 13 ಬರುತ್ತೆ. ಹಾಗಾದರೆ ಆ ನಂಬರ್ ಯಾವ ಸರ್ ಅಂತ ಕೇಳಿದ್ರೆ, ಎಸ್ ಎಕ್ಸ್ ಒಂದನ್ನು ನಾವು ಏನಂತ ತೊಗೊಂಡಿದ್ದೀವಿ, ಎಕ್ಸ್ ಅಂತ ತೊಗೊಂಡಿದ್ದೀವಿ. ಹಾಗಾದರೆ ಎಕ್ಸ್ ಎಷ್ಟು ಬರುತ್ತೆ ಅಂತ ಕೇಳಿದರೆ, ಎಸ್ ಫಸ್ಟ್ ನಂಬರ್ ಇಲ್ಲಿದೆ ನೋಡಿ 13, ಇನ್ನೊಂದು 14. ಓಕೆ, ಎಸ್ ದಿಸ್ ಈಸ್ 13, ದಿಸ್ ಈಸ್ 14. ಎರಡು ಸೇರಿಸ್ರಿ, 4 ಪ್ಲಸ್ 3 7, 1 ಪ್ಲಸ್ 1 2 27. ನೋಡಿ ದ ಸಮ್ ಈಸ್ 27. ಕೂಡಿಸಿದರೆ 27 ಬಂತು. ಅದನ್ನೇ ಗುಣಾಕಾರ ಮಾಡಿದ್ರೆ 13 ಇಂಟು 14 ಮಾಡಿದ್ರೆ ಎಸ್ 182 ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಎಸ್ ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥ ನಂಬರ್ ಎಷ್ಟು, ಹೆನ್ಸ್ ದ ನಂಬರ್ಸ್ ಆರ್, ಹೆನ್ಸ್ ದೇರ್ಫೋರ್ the numbers are the required numbers are the required numbers are 13 and 14. ಹಾಗಾದರೆ ಆ ಸಂಖ್ಯೆಗಳು ಫಸ್ಟ್ ಹೇಳಿದ್ವಲ್ಲ, ಎರಡು ಸಂಖ್ಯೆಗಳಿದ್ದಾವೆ. ಗುಣಾಕಾರ ಮಾಡಿದರೆ 182 ಬರುತ್ತೆ, ಕೂಡಿಸಿದ್ರೆ ಕಳೆದ್ರೆ ಎಸ್ 27 ಬರ್ತಾವಂತ ಹೇಳಿದ್ವಲ್ಲ. ಹಾಗಾಗಿ ಬೇಕಾದ ಸಂಖ್ಯೆಗಳು, ದೇರ್ಫೋರ್ ನಮಗೆ ಬೇಕಾಗಿರ್ತಕ್ಕಂಥ ಬೇಕಾದ ಸಂಖ್ಯೆಗಳು ಈಕ್ವಲ್ ಟು 13 ಮತ್ತು 14. ಇವೆರಡು ಸಂಖ್ಯೆಗಳನ್ನು ನೀವು ಕೂಡಿಸ್ರಿ 27 ಬರುತ್ತೆ, ಅದನ್ನೇ ಗುಣಾಕಾರ ಮಾಡಿದರೆ 182 ಬರುತ್ತೆ. ಇವೇ ಎರಡು ಸಂಖ್ಯೆಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 182, ಕೂಡಿಸಿದರೆ 27 ಬರುತ್ತೆ. ನೋಡಿ ಅವರೇ ಹೇಳಿದ್ದಾರೆ ಇಲ್ಲಿ, ಕೂಡಿಸಿದ್ರೆ 27, ಗುಣಾಕಾರ ಮಾಡಿದರೆ 182. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನಾವು ಓದಿ ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ನೀವು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರೂ ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರ ಬಿಡಿಸಿ ಅಂಕಗಳನ್ನು ಗಳಿಸ್ಬೋದು.